ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 16 ಅಧ್ಯಾಯ. ರೋಮಪತ್ರಿಕೆ 16ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 16 ಗುರುತುಗಳು, 16 ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಒಬ್ಬ ಆತ್ಮಿಕ ನಾಯಕನು, ಸ್ಪಿರಿಚುವಲ್ ಲೀಡರ್ ಅಥವಾ ಆತ್ಮಿಕ ತಂದೆ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ 16 ಗುರುತುಗಳು ಇಲ್ಲವೇ ಗುಣಲಕ್ಷಣಗಳು, 16 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಅದನ್ನು ನಾವು ನೋಡಿಕೊಳ್ಳೋಣ. ಭಾಳ ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ಇದು ಪೌಲನ ಜೀವನದಿಂದ ಇರುವಂಥ ಒಂದು ಆತ್ಮಿಕ ಗುಣಲಕ್ಷಣಗಳು. ಇದನ್ನು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸಿಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೋಮಪತ್ರಿಕೆ 16ನೇ ಅಧ್ಯಾಯ 16 ಆತ್ಮಿಕ ಗುಣಲಕ್ಷಣಗಳು, ಆತ್ಮಿಕ ತಂದೆಯಲ್ಲಿರುವಂಥ 16 ಆತ್ಮಿಕ ಗುಣಲಕ್ಷಣಗಳನ್ನು ರೋಮ 16ರಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದು PhD ಇನ್ ಹೆಲ್ಪಿಂಗ್, ಸಹಾಯ ಮಾಡುವುದರಲ್ಲಿ PhD ಆಗಿರೋದು, ಅಂದರೆ ಪ್ರಗತಿ ಹೊಂದಿರುವಂಥದ್ದು, ಉನ್ನತ ಮಟ್ಟಕ್ಕೆ ಹೋಗಿರುವಂಥದ್ದು. PhD ಇನ್ ಹೆಲ್ಪಿಂಗ್ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇಲ್ಲಿ 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬ ಸೇವಕಿ, ಅಂದರೆ ಸಹೋದರಿಯ ಬಗ್ಗೆ, ಆಕೆ ಹೆಸರು ಫೀಬಿ ಅಂತ ಫೊಯ್ಬೆ ಅಂತ ಹೇಳ್ಬಿಟ್ಟು, ಆಕೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದ್ಲಂತ 2ನೇ ವಚನದಲ್ಲಿ ನೋಡುವಾಗ, ಆಕೆಯು ಅನೇಕರಿಗೂ ನನಗೂ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಿದಳು. ವಾವ್! ಹಾಗಾದರೆ ಒಬ್ಬ ಆತ್ಮಿಕ ತಂದೆಯಲ್ಲಿ ಇರುವಂಥ ಒಂದು ಗುಣ ಏನಂತ ಹೇಳಿದರೆ, ತನ್ನ ಆತ್ಮಿಕ ಸ್ನೇಹಿತರು ಅಥವಾ ಆತ್ಮಿಕ ಜೊತೆಗಾರರು, ಜೊತೆ ಸೇವಕರು ಸಹಾಯ ಮಾಡುವುದನ್ನು ಅದನ್ನು ಅಕ್ನಾಲೇಜ್ ಮಾಡುವಂಥದ್ದು ಅಥವಾ ತಿಳಿಸುವಂಥದ್ದು. ನೋಡ್ರಿ, ಒಬ್ಬ ಮಹಿಳೆ ತನಗೆ ಸಹಾಯ ಮಾಡಿದ್ದರ ಬಗ್ಗೆ ಪೌಲನು ಅದನ್ನು ಒಂದು ಪತ್ರಿಕೆಯಲ್ಲೇ ಬರೆದಿರುವಾಗ ಅದರಲ್ಲಿ ಪೌಲನ ಒಂದು ದೊಡ್ಡತನ ತೋರಿಸ್ತೈತೆ. ಯಾವ ರೀತಿಯಾಗಿ ಒಬ್ಬ ಆತ್ಮಿಕ ತಂದೆ ಬೇರೆಯವರು ನನಗೆ ಸಹಾಯ ಮಾಡೋದನ್ನು ಅದನ್ನು ಕೃತಜ್ಞತೆಯಿಂದ ಹೇಳಬೇಕು. ಅದರಲ್ಲಿ ಒಬ್ಬ ಮಹಿಳೆ, ಒಬ್ಬ ಸಹೋದರಿ ಆ ರೀತಿಯಾಗಿ ಸಹಾಯ ಮಾಡಿದ್ದನ್ನು ವ್ಯಕ್ತಪಡಿಸುವಂಥದ್ದನ್ನು ಹೇಳಿಬಿಟ್ಟು, ಯಾವ ಕೊರತೆಗಳಿದ್ದರೂ ಆಕೆಗೆ ಬೇಕಾದದ್ದನ್ನು ಒದಗಿಸಿರಿ ಎಂಬುದಾಗಿ ಒಂದು ರೆಕಮೆಂಡೇಷನ್, ಶಿಫಾರಸನ್ನು ಕೂಡ ಪೌಲನು ಮಾಡ್ತಾನೆ ರೋಮ 16 2ನೇ ವಚನದಲ್ಲಿ. ಅನಂತರ ನಾವು ನೋಡುವಾಗ ಇನ್ನೊಂದು ವಿಷಯವನ್ನು ನಾವು 4ನೇ ವಚನದಲ್ಲಿ ನಾವು ನೋಡ್ತೀವಿ. ಅಂದರೆ ಆತ್ಮಿಕ ತಂದೆಯ 16 ಗುಣಲಕ್ಷಣಗಳು. ಅದರಲ್ಲಿ ನಾವು ನೋಡುವಾಗ 2ನೇ ಒಂದು ಗುಣಲಕ್ಷಣ ಏನಂತ ಹೇಳಿದರೆ, ಪ್ರಾಣಗಳನ್ನು ಕೊಡುವಂಥದ್ದು ಪೌಲನಿಗಾಗಿ. ಅದನ್ನು ಪೌಲನು ಹೇಳುವಾತನಾಗಿದ್ದಾನೆ. ಇದರಲ್ಲಿ ಒಬ್ಬ ಗಂಡ ಹೆಂಡತಿ ಇದ್ದರು, ಅದು ಪ್ರಿಸ್ಕಿಲ್ಲ ಮತ್ತು ಅಕ್ವಿಲಾ ಅಂತ ಹೇಳ್ಬಿಟ್ಟು ಇಬ್ಬರು ಗಂಡ ಹೆಂಡತಿ ಇದ್ದರು. ಯಾಕಂತ ಹೇಳಿದರೆ, ಅವರು ನನ್ನ ಪ್ರಾಣದ ನಿಮಿತ್ತ ತಮ್ಮ ಪ್ರಾಣಗಳನ್ನು ಸಾಹಸಪಡಿಸಿದ್ರಂತೆ. ವಾವ್! ಅದನ್ನು ಕೂಡ ಆತ್ಮಿಕ ತಂದೆಯಾಗಿ ಪೌಲನು ಹೇಳುವಂಥದ್ದು ಏನಂತ ಹೇಳಿದರೆ, ನನ್ನ ಪ್ರಾಣದ ನಿಮಿತ್ತ ಬೇರೆಯವರು ಪ್ರಾಣ ಕೊಡಲಿಕ್ಕೂ ರೆಡಿಯಾಗಿದ್ದರು ಎಂಬಂಥ ಮಾತನ್ನು ಪೌಲನು ಅರಿಕೆ ಮಾಡುವಾತನಾಗಿದ್ದಾನೆ. ಹೌದು, ಇದನ್ನು ಯಾರ ಕಡೆಯಿಂದ ಕಲ್ತಿರ್ಬೇಕು? ಪೌಲನಿಂದ ಅವ್ರು ಕಲ್ತಿರ್ಬೇಕಂತ ಕಾಣ್ತದೆ. ಆದ ಕಾರಣ ಅದು ಕೂಡ ಪೌಲನಿಗೆ ಅಂಥ ಒಂದು ಒಳ್ಳೆ ಟೀಮ್, ಒಳ್ಳೆ ಒಂದು ಒಮ್ಮನಸ್ಸಿನ ಒಂದು ಸ್ಟ್ರಾಂಗ್ ಟೀಮ್ ಪೌಲನಿಗಿತ್ತು ಅಂತ ನಾವು ನೋಡ್ತೇವೆ ರೀ. ಒಬ್ಬ ಫೀಬೆ, ಇಬ್ಬರು ದಂಪತಿಗಳು, ಒಟ್ಟು 3 ಜನರು. ಈ 3 ಜನರನ್ನು ಇಟ್ಕೊಂಡು ಒಂದು ಅಸ್ಥಿವಾರವನ್ನಾಗಿ ಒಂದು ದೊಡ್ಡ ಸೇವೆಯನ್ನು ಪೌಲನು ಮಾಡಿದ್ರ ಬಗ್ಗೆ ನಾವು ನೋಡ್ತೇವೆ. 6ನೇ
ವಚನದಲ್ಲಿ 3ನೇ ಒಂದು ಸಂಗತಿಯನ್ನು ನಾವು ನೋಡ್ಬೋದು. ನಿಮಗೋಸ್ಕರ ಬಹು ಶ್ರಮೆ ಪಟ್ಟ ಮರಿಯಳಿಗೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಆತ್ಮಿಕ ನಾಯಕನಲ್ಲಿ ಇರುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದರೆ ಬಹು ಶ್ರಮೆ ಪಡುವಂಥದ್ದು. ಇದು ಪೌಲನು ಆ ರೀತಿಯಾಗಿ ಶ್ರಮೆ ಪಟ್ಟಿದ್ದಾನೆ, ಆದರೆ ಮರಿಯಳು ಕೂಡ ಆ ರೀತಿಯಾಗಿ ಶ್ರಮೆ ಪಟ್ಟಿದ್ದರಿಂದ ಆತ್ಮಿಕ ಒಬ್ಬ ನಾಯಕ ಇಲ್ಲವೇ ನಾಯಕಿಯಲ್ಲಿ ಇರತಕ್ಕಂಥ ಒಂದು 3ನೇ ಗುಣಲಕ್ಷಣ ಇದಾಗಿರ್ತದೆ. 4ನೇದಾಗಿ ಪೌಲನ ಜೀವನ ಮತ್ತು ಇತರರ ಜೀವನದಿಂದ ನಾವು ಆತ್ಮಿಕ ತಂದೆ ಅಥವಾ ಆತ್ಮಿಕ ತಾಯಿಯಲ್ಲಿ ಇರತಕ್ಕಂಥ 16 ಗುರುತುಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 4ನೇದಾಗಿ ನೋಡುವಾಗ ಕೆಲವರ ಬಗ್ಗೆ ಅವ್ರ ಹೆಸರು ಕೂಡ ಇದೆ. ಆಂದ್ರೋನಿಕ ಅಂತ ಹೇಳ್ಬಿಟ್ಟು, ಯೂನ್ಯನಿಗೂ ಮತ್ತು ಆಂದ್ರೋನಿಕನಿಗೂ ಅಂತ ಹೇಳ್ಬಿಟ್ಟು, ಜೂನಿಯಸ್ ಅಂತ ಹೇಳ್ಬಿಟ್ಟು, ಆಂಡ್ರೋನಿಕಸ್ ಅಂತ ಹೇಳ್ಬಿಟ್ಟು, ಇವರ ಬಗ್ಗೆ ಹೇಳುವಾಗ ಏನಂತ ಹೇಳ್ತಾನೆ, ಅಪೊಸ್ತಲರಲ್ಲಿ ಪ್ರಸಿದ್ಧರಂತೆ. ಹೌದು, ಅಪೊಸ್ತಲರಲ್ಲಿ ಇವರು ಪ್ರಸಿದ್ಧರಂತ ಹೇಳುವಾಗ ನಾವು 4ನೇ ಒಂದು ದೊಡ್ಡ ಆತ್ಮಿಕ ಪಾಠ ಅಥವಾ ಗುರುತು ನಾವು ಕಲಿತಾ ಇದ್ದೇವೆ ಈ ಇಬ್ಬರ ವಿಷಯದಲ್ಲಿ. ರೋಮ 16 ಮತ್ತು 7ನೇ ವಚನದಲ್ಲಿ ಫೇಮಸ್ ಅಮಂಗ್ ದಿ ಅಪೋಸ್ಟಲ್ಸ್ ಅಂತ ಹೇಳ್ಬಿಟ್ಟು, ಅಪೋಸ್ಟಲರಲ್ಲಿ ಇವರು ಪ್ರಸಿದ್ಧರಂತ ಹೇಳುವಾಗ ಹೌದು, ಇದೇನು ತೋರಿಸ್ತದೆ, ಒಂದು ಎಕ್ಸೆಲ್ ಅಂದರೆ ಉನ್ನತ, ಅಂದರೆ ಪರಮ ಶ್ರೇಷ್ಠ ಆತ್ಮಿಕ ಜೀವನ ಸೇವೆಯನ್ನು ಇದು ಸೂಚಿಸ್ತದೆ. ಇದು ಇಂಥದ್ದು ಒಬ್ಬ ಆತ್ಮಿಕ ನಾಯಕನಲ್ಲಿ, ನಾಯಕಿಯಲ್ಲಿ, ಆತ್ಮಿಕ ತಂದೆಯಲ್ಲಿ ಅಥವಾ ಆತ್ಮಿಕ ತಾಯಿಯಲ್ಲಿ ಇರಬೇಕಿದು. ಅದೇನಂತ ಹೇಳಿದ್ರೆ ಇರುವಂಥವರಲ್ಲಿ ಪ್ರಗತಿ, ಮುಂದಾಳತ್ವವನ್ನು, ಮಾದರಿಯನ್ನು ವಹಿಸುವಂಥದ್ದು. 5ನೇದಾಗಿ ಟೆಸ್ಟೆಡ್ ಇನ್ ಕ್ರೈಸ್ಟ್. ಹೌದು, 16ನೇ ಅಧ್ಯಾಯ ರೋಮ ಪತ್ರಿಕೆ ಮತ್ತು 10ನೇ ವಚನದಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ಪರಿಶೋಧಿತ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದರೆ ಕ್ರಿಸ್ತನಲ್ಲಿ ಕೂಡ ಅವರು, ಕ್ರಿಸ್ತನಲ್ಲಿ ಇರುವಂಥದ್ದು ಒಳ್ಳೆಯದು. ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನಾವು ಹೀಗಿದ್ದೇವೆ, ಹಾಗಿದ್ದೇವೆ ಅನ್ನುವಂಥದ್ದು ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಆದರೆ ಕ್ರಿಸ್ತನಲ್ಲಿ ಪರಿಶೋಧಿತ, ಟೆಸ್ಟೆಡ್ ಆರ್ ಪ್ರೂವ್ಡ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಪರಿಶೋಧಿತರಾಗಿರುವಂಥದ್ದು ಆತ್ಮಿಕ ನಾಯಕರಲ್ಲಿ ಇರತಕ್ಕಂಥ ಒಂದು ಸಂಗತಿ. ಇವರೆಲ್ಲ ಬೇರೆ ಬೇರೆ ವ್ಯಕ್ತಿಗಳು 16ನೇ ಅಧ್ಯಾಯದಲ್ಲಿ, ಆದರೆ ಒಬ್ಬೊಬ್ಬರ ಜೀವನದಲ್ಲಿ ನೋಡುವಾಗ ಕ್ರಿಸ್ತನಿಗಾಗಿ ವಿಶೇಷ ಸಾಕ್ಷಿಯನ್ನು ಹೊಂದಿದವರಾಗಿದ್ದರು. ಅದು ಆತ್ಮಿಕ ನಾಯಕರಲ್ಲಿ ಇರಬೇಕಾದಂಥ ಒಂದು ಗುರುತಾಗಿ, ಗುಣಲಕ್ಷಣವಾಗಿ ಇರೋದರಿಂದ ನಾನು ಆ ರೀತಿಯಾಗಿ 16 ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಲೀಡರ್ ಆರ್ ಎ ಫಾದರ್, ಆತ್ಮಿಕ ನಾಯಕರಲ್ಲಿರ್ತಕ್ಕಂಥ 16 ಗುಣಲಕ್ಷಣಗಳಲ್ಲಿ ಪರೀಕ್ಷಿಸಲ್ಪಟ್ಟವರಾಗಿರಬೇಕು, ಪರಿಶೋಧಿತರಾಗಿ ಇರಬೇಕು. 12ನೇ ವಚನ, 16ನೇ ಅಧ್ಯಾಯದ 12ನೇ ವಚನದಲ್ಲಿ ನೋಡುವ, ಕರ್ತನ ಸೇವೆಯಲ್ಲಿ ದುಡಿಯುವ, ಲೇಬರಿಂಗ್ ಇನ್ ದ ಲಾರ್ಡ್ಸ್ ಮಿನಿಸ್ಟ್ರಿ. ಕರ್ತನ ಸೇವೆ ಮಾಡೋದು ಒಂದು, ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವುದು ಅಂದರೆ ದುಡಿಯುವುದು, ವರ್ಕ್ ಹಾರ್ಡ್. ಅದನ್ನು ನಾನು ಮಾಡ್ತಾ ಇಲ್ಲ, ಮಾಡಬೇಕಂತ ಆಸೆ. ಆ ರೀತಿಯಾಗಿ ನಾವೆಲ್ಲರೂ ಮಾಡುವಂತೆ ದೇವರು ಸಹಾಯ ಮಾಡಲಿ. ಈಗಾಗಲೇ ಆತ್ಮಿಕ ನಾಯಕರಲ್ಲಿರ್ತಕ್ಕಂಥ 6 ಗುಣಲಕ್ಷಣಗಳನ್ನು ನಾವು ನೋಡಿದ್ವಿ. ಇನ್ನು 10 ನಾವು ನೋಡಲಿಕ್ಕೆ ಇದೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. 2ನೇದಾಗಿ 13ನೇ ವಚನ, ರೋಮ ಪತ್ರಿಕೆ 16 ಮತ್ತು 13ನೇ ವಚನದಲ್ಲಿ ಕರ್ತನಲ್ಲಿ ಆಯ್ಕೆಯಾಗಿರುವ ರೂಪ ಅಂತ ಹೇಳ್ಬಿಟ್ಟು. ಹೌದು, ಈ ರೂಪ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನೋಡುವಾಗ ಕರ್ತನಲ್ಲಿ ಆಯ್ಕೆ. ಹೌದು, ಆಯ್ಕೆ ಅಂತ ಹೇಳ್ಬೋದು, ಚೋಸನ್. ಬಟ್ ಅದೇ ಸಂದರ್ಭದಲ್ಲಿ ಕರ್ತನಲ್ಲಿ ಆಯ್ಕೆ, ಅದು ಭಾಳ ಚೆನ್ನಾಗಿದೆ. ಯಾವ ರೀತಿಯಾಗಿ ಕರ್ತನಲ್ಲಿ ಪ್ರಯಾಸ ಎಂಬುದಾಗಿ ಇದೆಯಲ್ಲ. ಯಾಕಂದರೆ
ಕರ್ತನಲ್ಲಿ ಸೇವೆ 12ನೇ ವಚನ 2ನೇ ಭಾಗ, ಕರ್ತನಲ್ಲಿ ತುಂಬ ಶ್ರಮೆ ಪಟ್ಟು ದುಡಿದಿರುವಂಥ ಕೆಲವು ವ್ಯಕ್ತಿಗಳಿದ್ದರು. ಅದೇ ರೀತಿಯಾಗಿ ಇಲ್ಲಿ ಕರ್ತನಲ್ಲಿ ಆಯ್ಕೆ. ಮತ್ತು ಈ ರೂಫನ ಬಗ್ಗೆ ಮಾರ್ಕನ ಸುವಾರ್ತೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ನೋಡ್ತೇವೆ. ಅವನ ಒಂದು ಜೀವನ, ಯೇಸು ಸ್ವಾಮಿ ಶಿಲುಬೆ ಹೊರಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಸಿಮೋನನು, ಅವನ ವಿಷಯದಲ್ಲಿ ಕೂಡ ಅವನಿಗೆ ಸಂಬಂಧ ಪಟ್ಟಂಥ ಹೆಸರು ಈ ರೂಫನ ಹೆಸರು. ಅವನ ಸಂಬಂಧಿಕ, ಒಂದೇ ಕುಟುಂಬ. ಆದ ಕಾರಣ ಕರ್ತನಲ್ಲಿ ಆಯ್ಕೆಯಾಗಿರುವಂಥ ವ್ಯಕ್ತಿ. 8ನೇದಾಗಿ ನಾವು ನೋಡುವಾಗ ಇನ್ನೊಂದು ವಿಷಯವನ್ನು ಕೂಡ ಆತ್ಮಿಕ ನಾಯಕನಿಂದ ಕಲಿಯುವಂಥದ್ದು. ಅದೇನಂತ ಹೇಳಿದ್ರೆ, ಕೆಲವರು ಬೋಧನೆಗೆ, ದೇವರ ವಾಕ್ಯಕ್ಕೆ ವ್ಯತ್ಯಾಸವಾಗಿ ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ಸಭೆಯಲ್ಲಿ. ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥದ್ರ ಬಗ್ಗೆ ಮತ್ತು ಎಚ್ಚರಿಕೆಯಾಗಿ ದೂರವಾಗಿರ್ರಿ. ಯಾರಿಗಾದರೂ ಈಗ ಒಂದು ರೋಗ ಬಂದುಬಿಟ್ಟಿದ್ರೆ ಏನು ಮಾಡ್ತೀವಿ ನಾವು? ಹತ್ತಿರ ಹೋಗ್ಲಿಕ್ಕೆ ಸ್ವಲ್ಪ ಹಿಂಜರಿತೇವೆ. ವೈದ್ಯರು ಹತ್ತಿರ ಹೋಗಲೇಬೇಕು. ಆದರೆ ಕೆಲವು ಭೀಕರವಾದಂಥ ರೋಗಗಳ ವಿಷಯದಲ್ಲಿ ಬಹಳ ಮುನ್ಸೂಚನೆಯನ್ನು ವಹಿಸಿಬಿಟ್ಟು ಹತ್ತಿರ ಹೋಗಬೇಕು. ಇಲ್ಲದಿದ್ದರೆ ಹಾಗೆ ಹತ್ತಿರ ಹೋಗಬಾರ್ದು. ಇಲ್ಲಿ ಕೂಡ ನಾವು ನೋಡುವಾಗ ಕೆಲವರ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ, ಅದು ಸಭೆಯಲ್ಲಿರುವಂಥವ್ರ ಬಗ್ಗೆನೇ, ಅವರ ವಿಷಯದಲ್ಲಿ ಎಚ್ಚರವಾಗಿದ್ದು ದೂರವಾಗಿರಬೇಕಂತೆ. ಎಚ್ಚರವಾಗಿದ್ದು ದೂರವಾಗಿರಬೇಕು ಎಂಬುದಾಗಿ ಹೇಳಲಾಗಿದೆ. ಆದ ಕಾರಣ ಆ ರೀತಿಯಾಗಿ ಎಚ್ಚರವಾಗಿದ್ದು ದೂರವಾಗಿರುವಂಥ ವಿಷಯದಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ, ಆತ್ಮಿಕ ನಾಯಕನಿಗೆ ಆ ಒಂದು ಅಧಿಕಾರ ಇದೆ. ಆ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದು. ಒಂದು ಸಾರಿ ನನ್ನ ಆತ್ಮಿಕ ನಾಯಕರು ಜ್ಯಾಕ್ ಪೂನನ್ ಸಹೋದರರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಎದುರು ಮನೆಯಲ್ಲಿ ಯಾರಿಗಾದರೂ ಅಸ್ವಸ್ಥತೆ ಇದ್ದರೆ ನಾನು ಏನು ಹೇಳ್ತೀನಿ, ನನ್ನ ಮಕ್ಕಳಿಗೆ ಎಚ್ಚರಿಕೆ ಅವ್ರ ವಿಷಯದಲ್ಲಿ ಅಂತ ಹೇಳ್ತೀನಿ. ಅವ್ರ ವಿರುದ್ಧ ಅಲ್ಲ, ನನ್ನ ಮಕ್ಕಳು ನಾನು ಸಂರಕ್ಷಿಸಬೇಕಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೇಳ್ತೀನಿ ಅಂತ ಹೇಳಿದರು. ಅದು ನಿಜನೇ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿಕೊಳ್ಳುವಾಗ ಪೌಲನು ಕೂಡ ಕೆಲವರ ವಿಷಯದಲ್ಲಿ ಎಚ್ಚರಿಕೆ ಆಗಿರಂತ ಹೇಳುವಾಗ ಆತ್ಮಿಕ ನಾಯಕನಾಗಿ, ಆತ್ಮಿಕ ತಂದೆಯಾಗಿ ಆ ಎಚ್ಚರಿಕೆಯನ್ನು ಅವನು ನೀಡಿದರ ಬಗ್ಗೆ ನಾವು ನೋಡ್ತೀವಿ. ರೋಮಪತ್ರಿಕೆ 16:17 ಇದುವರೆಗೆ ನಾವು 8 ಗುರುತುಗಳನ್ನು ನಾವು ನೋಡ್ಕೊಂಡು ಇನ್ನೂ 8 ನಾವು ನೋಡಿಕೊಳ್ಳಿಕ್ಕಿದೆ. ಅದೇನೆಂದರೆ, ಆತ್ಮಿಕ ನಾಯಕನಲ್ಲಿರ್ತಕ್ಕಂಥ ಇನ್ನೂ 8 ಗುರುತುಗಳು. ಏನಂತ ಹೇಳಿದರೆ, 9ನೇದಾಗಿ ಏನಂದರೆ ವಿಧೇಯತೆಯ ಪ್ರಸಿದ್ಧತೆ. ಹೌದು, ವಿಧೇಯತೆಯ ಪ್ರಸಿದ್ಧತೆ ಆತ್ಮಿಕ ನಾಯಕನಲ್ಲಿ ಇರಬೇಕು. ಆದರೆ ಅದೇ ಸಂದರ್ಭದಲ್ಲಿ ಆತ್ಮಿಕ ನಾಯಕನು ವಿಧೇಯತೆಯ ಪ್ರಸಿದ್ಧತೆಗೆ ನಡೆಸ್ತಕ್ಕಂಥ ಒಂದು ಸಭೆಯನ್ನು ನಡೆಸಿದ್ದಾಗ ಅದು ಆಶ್ಚರ್ಯ. ಹೌದು, 16ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೋಮ ವಿಶ್ವಾಸಿಗಳು ವಿಧೇಯತೆಯಲ್ಲಿ ಪ್ರಸಿದ್ಧತೆಯನ್ನು ಹೊಂದಿದವರಾಗಿದ್ದರು. ಅದಕ್ಕೆ ಕಾರಣ ಒಳ್ಳೆಯ ಆತ್ಮಿಕ ನಾಯಕನು. ಆ ರೀತಿಯಾಗಿ ನಾವು ಕೂಡ ಬೆಳೆಸಬೇಕು. ಅದನ್ನು ಬೆಳೆಸೋಕ್ಕೆ ಮುಂಚಿತವಾಗಿ ನಾವೇ ಕೂಡ ವಿಧೇಯತೆಯಲ್ಲಿ ಪ್ರಸಿದ್ಧತೆಯುಳ್ಳವರಾಗಿರಬೇಕು. ಸರಿ, 10ನೇದಾಗಿ ಅದೇ 19ನೇ ವಚನ, ರೋಮ 16:19ನೇ ವಚನದಲ್ಲಿ, ಆದ್ದರಿಂದ ನಾನು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತೇನೆ. ನೋಡ್ರಿ, ಆತ್ಮಿಕ ತಂದೆಯ ಮತ್ತೊಂದು ಗುಣಲಕ್ಷಣ ಏನಂದರೆ, ತನ್ನ ಮಕ್ಕಳು ಮುಂದುವರಿದಾಗ ಸಂತೋಷ ಪಡುವಂಥದ್ದು. ವಾಟ್ ಎ ಜಾಯ್ ಇಟ್ ಈಸ್ ಟು ಮೇಕ್ ದ ಸ್ಪಿರಿಚುವಲ್ ಫಾದರ್ ಹ್ಯಾಪಿ. ಆತ್ಮಿಕ ತಂದೆ ಸಂತೋಷ ಪಡುವಂಥದ್ದು ಗಂಭೀರವಾದದ್ದು, ಬಹಳ ವಿಶೇಷವಾದದ್ದು. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಆ ರೀತಿಯಾಗಿ ನಾನಿರ ಬಯಸ್ತೇನೆ, ನಾವು ಕೂಡ ಇರಬೇಕು. ಏನಂದರೆ, ನಮ್ಮ ಆತ್ಮಿಕ ಮಕ್ಕಳು ಚೆನ್ನಾಗಿ ಬೆಳೀತಾ ಇದ್ದರೆ ನಾವು ಸಂತೋಷ ಪಡುವಂಥದ್ದು. ಇಬ್ರಿಯ 13:17 ಆತ್ಮಿಕ ನಾಯಕನು ಸಂತೋಷವಾಗಿ ಇಲ್ಲದಿದ್ದರೆ ಅದು ಪ್ರಯೋಜನವಿಲ್ಲಂತೆ. 11ನೇದಾಗಿ 11th ಅಂದರೆ
16ನೇ ಅಧ್ಯಾಯ ರೋಮಪತ್ರಿಕೆಯಲ್ಲಿ ಆತ್ಮಿಕ ತಂದೆಯ 16 ಗುರುತುಗಳಲ್ಲಿ 11ನೇದು ನಾವು ನೋಡ್ತಾ ಇದ್ದೀವಿ. ಅದೇನೆಂದರೆ ಒಳ್ಳೆಯದನ್ನು ಕುರಿತು ಜ್ಞಾನಿಗಳಾಗಿರುವುದು. ಒಳ್ಳೆಯದನ್ನು ಕುರಿತು ಜ್ಞಾನಿಗಳಾಗಿರುವುದು. ಇದನ್ನು ಪೌಲನು ಇತರರಿಗೆ ಹೇಳುವಾಗ ಅದನ್ನು ತಾನೇ ಕೈಕೊಂಡು ನಡೆದಿರುವುದರಿಂದ ಹೇಳ್ತಿದ್ದಾನೆ ರೀ. ಆದ್ದರಿಂದ ನಾವು ಆತ್ಮಿಕ ನಾಯಕನು ಇತರರನ್ನು ಉದ್ದೇಶಿಸಿ ಮಾತನಾಡುವಾಗ ತಾನೇ ಆ ರೀತಿಯಾಗಿರುವಂಥದ್ದು ಆಶ್ಚರ್ಯವಾದದ್ದು. ಪೌಲನು ಹಾಗಿದ್ದ. ಅದೇನಂತ ಹೇಳಿದ್ರೆ ಒಳ್ಳೆಯದನ್ನು ಕುರಿತು ಜ್ಞಾನಿಯಾಗಿ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಕೆಟ್ಟವುಗಳನ್ನು ಕುರಿತು ನಿಷ್ಕಳಂಕರಾಗಿರುವಂಥದ್ದು. ವಾವ್! ಒಂದು ಮಗು ಯಾವ ರೀತಿಯಾಗಿ ಕೆಟ್ಟದನ್ನು ಕುರಿತು ನಿಷ್ಕಳಂಕವಾಗಿದೆ. ಒಬ್ಬರಿಬ್ಬರು ನನ್ನ ಜೀವನದಲ್ಲಿ ನೋಡುವಾಗ ಕೆಟ್ಟದ್ರ ವಿಷಯದಲ್ಲಿ ನಿಷ್ಕಳಂಕ ಮಗು ಇದ್ದ ಹಾಗೇನೆ. ಅದು ಭಾಳ ಆಶ್ಚರ್ಯ. ಆ ರೀತಿಯಾಗಿ ಇರುವಂಥ ವ್ಯಕ್ತಿಗಳನ್ನು ನೋಡಿ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತದೆ. ಹೌದು, ಇತ್ತೀಚೆಗೆ ಕೀರ್ತನ ಅಂತ ಹೇಳಿಬಿಟ್ಟು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಇಂಥ ಒಂದು ಮನೋಭಾವನೆಯನ್ನು ನಾನು ಕಂಡಿದ್ದೇನೆ. ಅವರಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. 13ನೇ ಒಂದು ಗುರುತು ಏನಂದರೆ 20ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ ಸೈತಾನನನ್ನು ಕಾಲುಗಳ ಕೆಳಗೆ ಹಾಕುವಂಥ ಅನುಭವ. ವಾವ್! ಭಾಳ ದೊಡ್ಡ ಅನುಭವ ಇದು. ಇದನ್ನು ಪೌಲನು ನಿಮ್ಮ ಸಮಾಧಾನದ ದೇವರು ಆ ರೀತಿಯಾಗಿ ಸೈತಾನನ್ನು ನಿಮ್ಮ ಕಾಲು ಕೆಳಗೆ ಹಾಕ್ತಾನೆ ಅಂತ ಹೇಳುವಾಗ ಅದೇನು ತೋರಿಸ್ತದೆ ಅಂದರೆ ಸೈತಾನ ಮೇಲೆ ಜಯವನ್ನು ಅದು ಸೂಚಿಸ್ತದೆ. ಹೌದು, ಇದನ್ನು ವಿಶ್ವಾಸಿಗಳಿಗೆ ಇಂಥ ಅನುಭವ ವಿಶ್ವಾಸಿಗಳಿಗೆ ಕೊಡುವಾಗ ಪೌಲನು ಯಾರಿಗೂ ಹೇಳ್ತಾ ಇಲ್ಲ. ರೋಮ ಪತ್ರಿಕೆಯಲ್ಲಿ ರೋಮ ವಿಶ್ವಾಸಿಗಳು ಹೇಳ್ತಾನೆ. ಅದನ್ನು ತನ್ನ ಜೀವನದಲ್ಲಿ ಅವನು ಕಂಡಿರಬೇಕು. ಇಲ್ದಿದ್ರೆ ಆ ಮಾತನ್ನು ಹೇಳ್ತಿರಲಿಲ್ಲ ಪೌಲನು. 14ನೇದಾಗಿ ನೋಡುವಾಗ ಅತಿಥಿ ಸತ್ಕಾರದ ಒಂದು ಸೇವೆ ಬಗ್ಗೆ ನಾವು ನೋಡ್ತೇವೆ. 23ನೇ ವಚನದಲ್ಲಿ ಹೌದು, ಗಾಯ ಅಂತ ಹೇಳ್ಬಿಟ್ಟು ಗಾಯ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ, ಅವನು ಒಬ್ಬ ಆತ್ಮಿಕ ನಾಯಕನು ಪೌಲನು. ಹಾಗೆ ಅವನು ಕೂಡ ಅತಿಥಿ ಸತ್ಕಾರ ಮಾಡ್ತಿದ್ದ. ಹೇಗೆ ಸತ್ಕಾರ ಮಾಡ್ತಿದ್ದ? 23ನೇ ವಚನದಲ್ಲಿ ನನಗೂ ಇಡೀ ಸಭೆಗೂ. ವಾವ್! ನಮ್ಮ ಬೆಂಗಳೂರಿನಲ್ಲಿ ಕಿಟ್ಟಣ್ಣ ಅಂತ ಒಬ್ಬರು, ನನಗೂ ಇಡೀ ಸಭೆಗೂ ಕೂಡ ಆ ರೀತಿಯಾಗಿ ಒಂದು ಅತಿಥಿ ಸತ್ಕಾರ ಮಾಡುವಂಥ ಒಂದು ಸೇವೆ. ಮತ್ತು 15ನೇ ಒಂದು ಏನು ಗುಣಲಕ್ಷಣವನ್ನು ನಾವು ನೋಡ್ತಿದ್ದೇವೆ. ಆತ್ಮಿಕ ನಾಯಕನಲ್ಲಿರ್ತಕ್ಕಂಥ ಒಂದು ಗುಣಲಕ್ಷಣ ಏನಂತ ಹೇಳಿದರೆ ದೇವರು ನಿಮ್ಮನ್ನು ನೆಲೆಗೊಳಿಸಲು ಶಕ್ತನಾಗಿದ್ದಾನೆ. ಅಂದರೆ ನೆಲೆಯಾಗಿರಬೇಕು ವಿಶ್ವಾಸಿಗಳು. ಅದನ್ನು ಆತ್ಮಿಕ ತಂದೆಯಿಂದ ಸಾಧ್ಯ. ಆತ್ಮಿಕ ತಂದೆ ದೇವರಿಂದ ಹೊಂದಿಕೊಂಡು ಇತರರನ್ನು ದೇವರ ಸಹಾಯದಿಂದ ಆ ಒಂದು ಸ್ಥಿರತೆ, ನೆಲೆಗೊಳ್ಳುವಿಕೆಯನ್ನು ತರಬೇಕು. ಕೊನೆಯದಾಗಿ ನೋಡುವಾಗ ಹೌದು, ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು. ಹೌದು, ಒಬ್ಬ ಆತ್ಮಿಕ ನಾಯಕನು ಜೀವಮಾನವೆಲ್ಲ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇರಬೇಕು. 1 ಕೊರಿಂಥ 10:31 ಉಂಡರು ಕುಡಿದರು ಇನ್ನೇನು ಮಾಡಿದರು ದೇವರ ಮಹಿಮೆಗಾಗಿ ಬಾಳುವಂಥ ಒಂದು ಜೀವನ. ಅದೇ ರೀತಿಯಾಗಿ ಪೌಲನು ಆ ಮಾತನ್ನು ವಿಶ್ವಾಸಿಗಳಿಗೆ ಹೇಳಿಬಿಟ್ಟು, ಹೌದು, ದೇವರು ಅಂದರೆ ಯೇಸು ಕ್ರಿಸ್ತನ ಬೋಧನೆಯಲ್ಲಿಯೂ ನನ್ನ ಸುವಾರ್ತೆಯಲ್ಲಿಯೂ ನಿಮ್ಮನ್ನು ನೆಲೆಗೊಳಿಸಿ, ಹೌದು, ಎಂದೆಂದಿಗೂ ಕ್ರಿಸ್ತನ ಮೂಲಕ ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳುವಂಥ ಒಂದು ಮಾತು. ರೋಮಪತ್ರಿಕೆಯ 16ನೇ ಅಧ್ಯಾಯ 1ರಿಂದ 16 ಅಧ್ಯಾಯ ನಾವು ನೋಡಿಕೊಂಡಿದ್ವಿ. 16ನೇ ಅಧ್ಯಾಯದಲ್ಲಿ ಆತ್ಮಿಕ ವ್ಯಕ್ತಿಯ ನಾಯಕನ ಜೀವನದಲ್ಲಿರ್ತಕ್ಕಂಥ 16 ಒಂದು ಗುಣಲಕ್ಷಣಗಳನ್ನು ಕೂಡ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.